ನನ್ನ ಮಿತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಹಿತೈಷಿ ಅಂತ ಕರೀಬೇಕು. ಅವರಿಗೆ ಎಲ್ಲರನ್ನೂ ಪ್ರೀತಿಯಿಂದ ಕಂಡು, ಎಲ್ಲರನ್ನ ಗೌರವದಿಂದ ಕಂಡು, ಎಲ್ಲರಿಗೂ ಗೌರವ ಕೊಟ್ಟು, ಎಲ್ಲರಿಗೂ ಸಹಾಯ ಮಾಡಿ, ಎಲ್ಲರನ್ನ ಆತ್ಮೀಯವಾಗಿ ನೋಡ್ಕೊಳ್ತಕ್ಕಂಥ ಒಂದು ಸ್ವಭಾವವನ್ನ ಬೆಳೆಸ್ಕೊಂಡಂತ ವ್ಯಕ್ತಿ. ಅವರ ಜೀವನ ಒಂದು ಆದರ್ಶ ಜೀವನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಜೀವನದಲ್ಲಿ ನಾನು ಕಂಡದ್ದು ಅವರ ಆತ್ಮೀಯತೆ, ಪ್ರೀತಿ, ವಾತ್ಸಲ್ಯ, ಎಲ್ಲಕ್ಕಿಂತ ಹೆಚ್ಚಾಗಿ ಗೌರವ. ಹಿರಿಯರನ್ನ ಕಂಡ ಗೌರವ ಅನುಕೂಲವಾಗಿ ಅವರ ಜೀವನದಲ್ಲಿ ನಡ್ಕೊಂಡು ಬಂದಿದ್ದಾವೆ, ನಡೀತಾ ಇದ್ದಾವೆ, ನಡೀಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. 65 ವರ್ಷ ತುಂಬಿದ್ರು ಕೂಡ ರಾಮ ಅವರು ಲವಲವಿಕೆಯಿಂದ ವ್ಯವಹಾರ ಮಾಡ್ತಾರೆ, ಲವಲವಿಕೆಯಿಂದ ಕೆಲಸ ಮಾಡ್ತಾರೆ, ಲವಲವಿಕೆಯಿಂದ ಎಲ್ಲರನ್ನು ಪ್ರೀತಿಯಿಂದ ಗೌರವದಿಂದ ಕಾಡ್ತಾರೆ, ಕರೀತಾರೆ, ಮಾತಾಡಿಸ್ತಾರೆ, ಕೆಲಸ ಮಾಡಿಸ್ತಾರೆ, ಕೆಲಸ ವಹಿಸ್ತಾರೆ. ಇದು ಎಲ್ರಿಗೂ ಬರ್ತಕ್ಕಂಥದ್ದೆಲ್ಲ. ಕೆಲಸವನ್ನ ತೆಗೆಯುವುದು, ಕೆಲಸವನ್ನ ಕೊಡುವುದು, ಇವೆಲ್ಲ ಬಹಳ ಅನುಭವದ ಮೇಲೆ ಬರ್ತಕ್ಕಂಥದ್ದು. ಅದು ಅವರಿಗೆ ಕರಗತ ಆಗಿದೆ. ಅದರಿಂದ ಅವರು ಬೆಳೀತಾ ಇದ್ದಾರೆ. ಅವರು ಇನ್ನೂ ಚೆನ್ನಾಗಿ ಬೆಳೆಯಲಿ, ಒಳ್ಳೆಯದಾಗ್ಲಿ ಅನ್ನುವುದು ನನ್ನ ಶುಭ ಹಾರೈಕೆ. ಭಗವಂತ ಅವರಿಗೆ ಒಳ್ಳೆಯದು ಬರಲಿ ಅಂತ ಆಶಿಸ್ತೇನೆ. ನಾನು ಮಧ್ಯಾಹ್ನ ತಾನೇ ಒಂದು ವಿಶೇಷ ಚೇತನ ಮಕ್ಕಳ ಶಾಲೆಗೆ ಹೋಗಿ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ವಿ. ಆ ನಂತರ ರಘು ಅವರು ಇಲ್ಲಿ ಬನ್ನಿ ಟ್ರಸ್ಟ್ಗೆ ಅಂತ ಹೇಳಿ ಕರೆದ್ರು. ನನಗೆ ತುಂಬ ಆತ್ಮೀಯವಾಗಿ ಎಲ್ಲರ ಸಮ್ಮುಖದಲ್ಲಿ ಇದೊಂದು ಸುಸಂದರ್ಭ. ಇದೇ ತಿಂಗಳು 29ನೇ ತಾರೀಕಿಗೆ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ದೆಹಲಿನಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪುರವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಪ್ರಧಾನಮಂತ್ರಿಗಳು ಅಂತ ಹೇಳಿ ಒತ್ತಾಯ ಹಾಕ್ಲಿಕ್ಕೆ ನಮ್ಮ ಎಲ್ಲ ಸ್ವಾಮೀಜಿಗಳು, ನಿರ್ಮಲಾ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ಒಂದು ಹಕ್ಕು ಒತ್ತಾಯ ಮಾಡಲಿಕ್ಕೆ ನಾವು ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಜೊತೆಗೆ ಆ ದಿನ ಕೇಂದ್ರದ ಎಲ್ಲ ಮಂತ್ರಿಗಳು ಬರ್ತಾ ಇದ್ದಾರೆ, ಕರ್ನಾಟಕದಿಂದ ಪ್ರತಿನಿಧಿಸುವಂತವರು. ಜೊತೆಗೆ ಕಳೆದ ತಿಂಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ಮನವಿಯನ್ನ ಪರಿಗಣಿಸಿ ರಾಷ್ಟ್ರ ಕವಿ ಕುವೆಂಪುರವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಹೇಳಿ ನರೇಂದ್ರ ಮೋದಿಜಿ ಅವರಿಗೆ ಸರ್ಕಾರದಿಂದ ಶಿಫಾರಸು ಪತ್ರವನ್ನು ಸಹ ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಇದು ಸಾಹಿತ್ಯ ವಲಯಕ್ಕೆ ದಕ್ಕಲೇಬೇಕು ಅದನ್ನ ನಮ್ಮ ಸಾಹಿತ್ಯ ದಿಗ್ಗಜಗಳಾಗಿರ್ತಕ್ಕಂಥ CPK ಅವರು ನಮ್ಮೊಟ್ಟಿಗೆ ಇದ್ರ ಬಗ್ಗೆ ಬಹಳ ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಈ ನಡುವೆ ನಾನು ಸ್ವಾಮೀಜಿಯವರಲ್ಲಿ ಹಾಗೆಯೇ ನಮ್ಮ ಹಿರಿಯರಾದಂಥ ಎಲ್ಲ ರಾಜಕೀಯ ಗಣ್ಯರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಏನಾದರೂ ಆಗಲಿ, ವಿಳಂಬ ಆದ್ರೂ ಪರವಾಗಿಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಬಿಟ್ರೆ ಎರಡನೇವರು ರಾಷ್ಟ್ರಕವಿ ಕುವೆಂಪು ಇವರಿಗೆ ಲಭ್ಯ ಆಗ್ಬೇಕು ಅನ್ನೋದೇ ನಮ್ಮ ಒತ್ತಾಯ. ಒಗ್ಗಟ್ಟಿನಿಂದ ಈ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈ ಸಾರಿ ಲಭ್ಯ ಆಗುತ್ತೆ ಎನ್ನುವಂತ ಒಂದು ಆಶೋತ್ತರಗಳು ನಮ್ಗೆ ಗೊತ್ತಾಗ್ತಾ ಇದೆ. ನಾವು 17ನೇ ತಾರೀಕು ನಾಳಿದ್ದು ಬುಧವಾರ ದಿವಸ ನಮ್ಮ ಕುವೆಂಪು ವಿಶ್ವಮಾನವ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮೈಸೂರು ಹಾಗೂ ದೆಹಲಿ ಕರ್ನಾಟಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಹುಟ್ಟುಹಬ್ಬದ ಸಂಭ್ರಮಾಚರಣೆ ವಿಶ್ವಮಾನವ ಕುವೆಂಪು ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಮ್ಮ ನೆಚ್ಚಿನ ನಾಯಕರಾದಂಥ ಅಧ್ಯಕ್ಷರಾದಂಥ HK ರಾಮು ಅವರ ಜನ್ಮದಿನ ಹಾಗೂ ನಾಡಿದ್ದು ಡೆಲ್ಲಿ ಕಾರ್ಯಕ್ರಮ ಇದೆ. ಅಂದರೆ ಕುವೆಂಪು ಅವರ ವಿಚಾರ ಸಂಕಿರಣನ ಹೋಗ್ತಾ ಇದ್ದೀವಿ. ವಿಚಾರ ಸಂಕಿರಣಕ್ಕೆ 17ನೇ ತಾರೀಕು ಇರೋದ್ರಿಂದ 15ನೇ ತಾರೀಕಿಗೆ ಹೊರಡ್ತಾ ಇದ್ದೀವಿ. ಹಾಗಾಗಿ ಅದ್ರ ಬಗ್ಗೆ ಪೂರ್ವ ಸಿದ್ಧತೆ ಬಗ್ಗೆ ಮಾತಾಡಲಿಕ್ಕೆ ಅಂತ ಬಂದಿದ್ದು. ಹಾಗೆಯೇ ನಮ್ಮ ಅಧ್ಯಕ್ಷರಾದಂಥ HK ರಾಮು ಅವ್ರದ ಹುಟ್ಟುಹಬ್ಬ ಇತ್ತು. ಅವ್ರದ ಹುಟ್ಟುಹಬ್ಬದ ಆಚರಣೆಗೋಸ್ಕರ ಇಲ್ಲಿ ಬಂದಿದ್ದು. ನಮ್ಮ ಟ್ರಸ್ಟ್ನಲ್ಲೇ ಹುಟ್ಟುಹಬ್ಬನ ಆಚರಿಸ್ತು. ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ HK ರಾಮು ಅವರಿಗೆ ಈ ಚಾಮುಂಡೇಶ್ವರಿ ಆಯುಸ್ಸು, ಆರೋಗ್ಯ, ಸಕಲ ಅಧಿಕಾರವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ.
ನಾ ರಘುರಾಮ್ ಅಂತೇಳಿ ಈ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ. ಇರ್ಲಿ ಬಾಯ್